ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೆ ಫೈನ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕೆಂಪು ಬಾಳೆಹಣ್ಣು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ, ಬಿಳಿ ರಕ್ತಕಣ ಉತ್ಪತ್ತಿ, ಬಿ, ರಕ್ತವೃದ್ಧಿ, ಸಿ, ವೀರ್ಯಾಣು ಉತ್ಪತ್ತಿ, ಡಿ, ದೇಹದ ಶಕ್ತಿ ವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಎ, ಬಿಳಿ ರಕ್ತಕಣ ಉತ್ಪತ್ತಿ. ಹೆಚ್ಚಾಗಿ ಕೇರಳ ಭಾಗಗಳಲ್ಲಿ ಬೆಳೆಯುವಂತಹ ಕೆಂಪು ಬಾಳೆಹಣ್ಣು ಸೇವನೆ ಮಾಡುವುದರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತದೆ. ಇನ್ನು ಕೆಂಪು ಬಾಳೆಹಣ್ಣಿನಲ್ಲಿ ವಿಟಮಿನ್ ಸಿ, ವಿಟಮಿನ್ B6 ಹೆಚ್ಚಾಗಿರುವುದರಿಂದ ಇವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲದೆ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಸಂಕ್ರಾಂತಿ ಹಬ್ಬವನ್ನು ಕಿಚೇರಿ ಎಂದು ಭಾರತದ ಯಾವ ರಾಜ್ಯದಲ್ಲಿ ಕರೆಯುತ್ತಾರೆ? ಆಪ್ಷನ್ಸ್: ಎ, ಬಿಹಾರ್, ಬಿ, ಗುಜರಾತ್, ಸಿ, ಉತ್ತರ ಪ್ರದೇಶ್, ಡಿ, ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ ಪ್ರದೇಶ್. ಉತ್ತರ ಪ್ರದೇಶ್ ರಾಜ್ಯದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಕಿಚೇರಿ ಎಂದು ಕರೆಯುತ್ತಾರೆ. ಮೂರನೇ ಪ್ರಶ್ನೆ, ದೇಹದ ಯಾವ ಅಂಗವನ್ನು ಕಳೆದುಕೊಂಡರೆ ಕೈಯಿನ 50% ಶಕ್ತಿಯನ್ನು ಕಳೆದುಕೊಂಡಂತಾಗುತ್ತದೆ? ಆಪ್ಷನ್ಸ್: ಎ, ಪಾದ, ಬಿ, ಕಿಡ್ನಿ, ಸಿ, ಕಣ್ಣು, ಡಿ, ಕಿರುಬೆರಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಕಿರುಬೆರಳು. ನಮ್ಮ ಕೈಯ 50% ಶಕ್ತಿಯು ಕಿರುಬೆರಳಿನಲ್ಲೇ ಇರುತ್ತದೆ. ಒಂದು ವೇಳೆ ಈ ಕಿರುಬೆರಳು ಏನಾದರೂ ಕಳೆದುಕೊಂಡರೆ ಕೈಯಿನ 50% ಶಕ್ತಿಯನ್ನು ಕಳೆದುಕೊಂಡಂತಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಎಣ್ಣೆ ಸ್ನಾನ ಮಾಡುವುದರಿಂದ ದೇಹದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ, ಸುಖನಿದ್ರೆ, ಬಿ, ಬಣ್ಣ ಬರುತ್ತದೆ, ಸಿ, ಕಾಂತಿಯುತ ಚರ್ಮ, ಡಿ, ರಕ್ತ ಪರಿಚಲನೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ವಾರಕ್ಕೆ ಒಮ್ಮೆಯಾದರೂ ಎಣ್ಣೆ ಸ್ನಾನ ಮಾಡುವುದರಿಂದ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುತ್ತದೆ ಹಾಗೂ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಐದನೇ ಪ್ರಶ್ನೆ, ಕೆಮ್ಮು ಅಥವಾ ನೆಗಡಿಯಾದಾಗ ಔಷಧಿಗಳ ಬದಲಿಗೆ ಯಾವ ಹಣ್ಣಿನ ಜ್ಯೂಸನ್ನು ಸೇವಿಸುವುದರಿಂದ ಈ ಸಮಸ್ಯೆ ಬೇಗನೆ ಗುಣಮುಖವಾಗುತ್ತದೆ? ಆಪ್ಷನ್ಸ್: ಎ, ಪೇರಳೆ, ಬಿ, ದ್ರಾಕ್ಷಿ, ಸಿ, ಅನಾನಸ್, ಡಿ, ಸೇಬು. ಸರಿಯಾದ ಉತ್ತರ ಆಪ್ಷನ್ ಸಿ, ಅನಾನಸ್. ನಿಮಗೆ ಕೆಮ್ಮು ಅಥವಾ ನೆಗಡಿಯಾದಾಗ ಕಾಫ್ ಸಿರಪ್ ಅನ್ನು ಕುಡಿಯುವುದಕ್ಕಿಂತ ಅಥವಾ ಇತರೆ ಮಾತ್ರೆಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಅನಾನಸ್ ಜ್ಯೂಸನ್ನು ಕುಡಿಯುವುದರಿಂದ 5 ಪಟ್ಟು ಹೆಚ್ಚು ಪರಿಣಾಮಕಾರಿಯಾಗಿದೆ. ಹಾಗೂ ಪೈನಾಪಲ್ ಹಣ್ಣಿಗೆ ಕರಿಮೆಣಸಿನ ಪುಡಿಯನ್ನು ಹಾಕಿ ಸೇವಿಸಿದರೆ ಕೆಮ್ಮು ಮತ್ತು ಕಫದ ಸಮಸ್ಯೆ ಬೇಗನೆ ನಿವಾರಣೆಯಾಗುತ್ತದೆ. ಆರನೇ ಪ್ರಶ್ನೆ, ಪ್ರತಿದಿನ ನಿಯಮಿತವಾಗಿ ಗೋಡಂಬಿಯನ್ನು ತಿನ್ನುವುದರಿಂದ ಯಾವ ಸಮಸ್ಯೆ ನಿವಾರಣೆಯಾಗುತ್ತದೆ? ಆಪ್ಷನ್ಸ್: ಎ, ಹಲ್ಲು ಹುಳುಕು, ಬಿ, ಕ್ಷಯರೋಗ, ಸಿ, ಮೊಡವೆ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಅಧ್ಯಯನದ ಪ್ರಕಾರ ಕ್ಷಯರೋಗ, ಮೊಡವೆಗಳು, ಹಲ್ಲು ಹುಳುಕಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಗೋಡಂಬಿ ತಿನ್ನುವುದರಿಂದ ಕೊಲ್ಲಬಹುದು ಎಂದು ಹೇಳಲಾಗುತ್ತದೆ. ಏಳನೇ ಪ್ರಶ್ನೆ, ಯಾವ ಬಾಳೆಹಣ್ಣು ತಿನ್ನುವುದರಿಂದ ದೃಷ್ಟಿ ಹೆಚ್ಚುತ್ತದೆ? ಆಪ್ಷನ್ಸ್: ಎ, ನೇಂದ್ರ, ಬಿ, ಕೆಂಪು ಬಾಳೆಹಣ್ಣು, ಸಿ, ಚುಕ್ಕಿ ಬಾಳೆಹಣ್ಣು, ಡಿ, ಏಲಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಚುಕ್ಕಿ ಬಾಳೆಹಣ್ಣು. ಇತರೆ ಬಾಳೆಹಣ್ಣುಗಳಿಗೆ ಹೋಲಿಸಿದರೆ ಕೆಂಪು ಕಲೆಗಳನ್ನು ಹೊಂದಿರುವ ಬಾಳೆಹಣ್ಣುಗಳು ವಿಟಮಿನ್ ಎ ಅಂಶ ಹೆಚ್ಚು ಹೊಂದಿರುತ್ತದೆ. ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ. ಎಂಟನೇ ಪ್ರಶ್ನೆ, ಮೊದಲಿನಿಂದಲೂ ಹಿರಿಯರು ಊಟದ ಬಳಿಕ ಎಲೆ ಅಡಿಕೆ ತಿನ್ನಬೇಕು ಎಂದು ಹೇಳಲು ಮುಖ್ಯ ಕಾರಣವೇನು? ಆಪ್ಷನ್ಸ್: ಎ, ಹೊಟ್ಟೆ ಸಮಸ್ಯೆ ನಿವಾರಣೆ, ಬಿ, ಲೈಂಗಿಕ ಆಸಕ್ತಿ, ಸಿ, ಸಂಪೂರ್ಣ ಭಾವ, ಡಿ, ಆರೋಗ್ಯಕರ.
ಸರಿಯಾದ ಉತ್ತರ ಆಪ್ಷನ್ ಎ ಹೊಟ್ಟೆ ಸಮಸ್ಯೆ ನಿವಾರಣೆ. ಹಿರಿಯರು ಹೇಳಿಕೊಂಡು ಬಂದಿರುವ ಹಾಗೆ ಊಟದ ನಂತರ ವೀಳ್ಯದೆಲೆ ಸೇವಿಸುವುದರಿಂದ ಹೊಟ್ಟೆಯಲ್ಲಿ ನೋವು, ಗ್ಯಾಸ್ಟ್ರಿಕ್ ಮತ್ತು ಎದೆಯುರಿ ಮುಂತಾದ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ನೀಡುತ್ತದೆ. 9ನೇ ಪ್ರಶ್ನೆ, ದಾಳಿಂಬೆ ರಸಕ್ಕೆ ಯಾವುದನ್ನು ಬೆರೆಸಿ ಸೇವಿಸುವುದರಿಂದ ಹಸಿವು ಹೆಚ್ಚಾಗುತ್ತದೆ? ಆಪ್ಷನ್ಸ್ ಎ ಉಪ್ಪು, ಬಿ ಕರಿಮೆಣಸಿನ ಪುಡಿ, ಸಿ ಹಾಲು, ಡಿ ಜೀರಿಗೆ ಪುಡಿ. ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು. ದಾಳಿಂಬೆ ರಸಕ್ಕೆ ಸ್ವಲ್ಪ ಕಲ್ಲು ಉಪ್ಪು ಮತ್ತು ಜೇನುತುಪ್ಪ ಬೆರೆಸಿ ತಿನ್ನುವುದರಿಂದ ಅಥವಾ ಕುಡಿಯುವುದರಿಂದ ಹಸಿವು ಹೆಚ್ಚುತ್ತದೆ ಹಾಗೂ ಜೀರ್ಣಶಕ್ತಿಯು ಬಲವಾಗಿರುತ್ತದೆ. 10ನೇ ಪ್ರಶ್ನೆ, ಅತಿ ಹೆಚ್ಚಾದ ಸಕ್ಕರೆಯ ಸೇವನೆಯು ದೇಹದ ಯಾವ ಅಂಗವನ್ನು ನಿಧಾನಗೊಳಿಸುತ್ತದೆ? ಆಪ್ಷನ್ಸ್ ಎ ಕಿಡ್ನಿ, ಬಿ ಮೆದುಳು, ಸಿ ಹೃದಯ, ಡಿ ಕಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳು. ಅತಿಯಾಗಿ ಸಕ್ಕರೆ ಅಥವಾ ಸಕ್ಕರೆಯಂಶವನ್ನು ಹೊಂದಿರುವ ಆಹಾರವನ್ನು ಸೇವಿಸುವುದರಿಂದ ದೊಡ್ಡ ಪ್ರಮಾಣದ ಸಕ್ಕರೆ ಸೇವನೆಯು ಮೆದುಳನ್ನು ನಿಧಾನಗೊಳಿಸುತ್ತದೆ ಎಂದು ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಮುಂದಿನ ಪ್ರಶ್ನೆ, ಸಂಭೋಗದ ನಂತರ ಮಹಿಳೆಯರು ಪುರುಷರಿಂದ ಯಾವುದನ್ನು ಬಯಸುತ್ತಾರೆ? ಆಪ್ಷನ್ಸ್ ಎ ವಿಶ್ರಾಂತಿ, ಬಿ ಪ್ರೀತಿ, ಸಿ ಕಾಳಜಿ, ಡಿ ಗೌರವ. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೀತಿ. ಪರಸ್ಪರ ಸಮಾನಾದ ಲೈಂಗಿಕ ಆಸಕ್ತಿ ಇದ್ದರೆ ಮಾತ್ರ ದಾಂಪತ್ಯ ಸುಖಕರವಾಗಿರುತ್ತದೆ, ಇಲ್ಲದಿದ್ದರೆ ಸಂಬಂಧದಲ್ಲಿ ಬಿರುಕು ಮೂಡಬಹುದು ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಆದರೆ ನಮ್ಮ ದೇಶದಲ್ಲಿ ಮಾತ್ರ ಜನರು ದೈಹಿಕ ಸಂಬಂಧದ ಬಗ್ಗೆ ಮಾತನಾಡಲು ಇಂದಿಗೂ ಮುಜುಗರ ಪಡುತ್ತಾರೆ. ಅದರಲ್ಲಿಯೂ ಹಸಿವಾಗುವುದು, ನಿದ್ದೆ ಬರುವುದು ಲೈಂಗಿಕತೆಯಂತಹ ಸಹಜ ಪ್ರವೃತ್ತಿಯಾಗಿದೆ. ಈ ಸಮೀಕ್ಷೆಯ ಪ್ರಕಾರ ಮಹಿಳೆಯರು ಮಿಲನದ ಸಮಯದಲ್ಲಿ ತಮ್ಮ ಪುರುಷ ಸಂಗಾತಿಯಿಂದ ಐ ಲವ್ ಯು ಎಂಬ ಪದವನ್ನು ಕೇಳಲು ಬಯಸುತ್ತಾರೆ. ಪರಾಕಾಷ್ಠೆಯ ಸಮಯದಲ್ಲಿ ಪುರುಷ ಸಂಗಾತಿಯ ಬಾಯಲ್ಲಿ ಐ ಲವ್ ಯು ಎಂಬ ಪದವು ಮಹಿಳೆಗೆ ಸಂಪೂರ್ಣ ಲೈಂಗಿಕ ಆನಂದವನ್ನು ನೀಡುತ್ತದೆ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಮುಂದಿನ ಪ್ರಶ್ನೆ, ವಿಜ್ಞಾನಿಗಳ ಪ್ರಕಾರ ಯಾವ ಆಹಾರವನ್ನು ಸೇವಿಸುವುದರಿಂದ ನಮ್ಮ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್ ಎ ಮಸಾಲೆಯುಕ್ತ, ಬಿ ಹುಳಿ, ಸಿ ಸಿಹಿ, ಡಿ ನೀರಿನ ಅಂಶವಿರುವ ಆಹಾರ. ಸರಿಯಾದ ಉತ್ತರ ಆಪ್ಷನ್ ಎ ಮಸಾಲೆಯುಕ್ತ ಆಹಾರ. ನಿಯಮಿತವಾಗಿ ಮಸಾಲೆಯುಕ್ತ ಆಹಾರವನ್ನು ಸೇವಿಸುವುದರಿಂದ ಇದು ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ ಎಂದು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಆಲ್ಕೋಹಾಲ್ ಕುಡಿದ ಎಷ್ಟು ನಿಮಿಷಗಳ ನಂತರ ಮೆದುಳು ಆಲ್ಕೋಹಾಲ್ಗೆ ಪ್ರತಿಕ್ರಿಯಿಸುತ್ತದೆ? ಆಪ್ಷನ್ಸ್ ಎ 1 ನಿಮಿಷ, ಬಿ 6 ನಿಮಿಷ, ಸಿ 10 ನಿಮಿಷ, ಡಿ 15 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಬಿ 6 ನಿಮಿಷ. ಕುಡಿದ ಸುಮಾರು 6 ನಿಮಿಷಗಳ ನಂತರ ಮೆದುಳು ಆಲ್ಕೋಹಾಲ್ಗೆ ಪ್ರತಿಕ್ರಿಯಿಸುತ್ತದೆ ಎಂದು ಹೇಳಲಾಗುತ್ತದೆ. ಮುಂದಿನ ಪ್ರಶ್ನೆ, ಪ್ರಪಂಚದಲ್ಲಿಯೇ ಭೂಮಿಯ ಮೇಲೆ ಎಷ್ಟು ಭಾಗದಷ್ಟು ಸಸ್ಯಗಳು ಕಂಡುಬರುತ್ತವೆ? ಆಪ್ಷನ್ಸ್ ಎ 75%, ಬಿ 55%, ಸಿ 35%, ಡಿ 15%. ಸರಿಯಾದ ಉತ್ತರ ಆಪ್ಷನ್ ಡಿ 15%. ಭೂಮಿಯ ಮೇಲೆ ಕೇವಲ 15% ಸಸ್ಯಗಳು ಮಾತ್ರ ಕಂಡುಬರುತ್ತವೆ ಹಾಗೂ ಉಳಿದ 85% ಸಸ್ಯಗಳು ಕಂಡುಬರುವುದು ಸಾಗರಗಳ ತಳದಲ್ಲಿ ಎಂದು ಹೇಳಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.